ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುಡ್ ನ್ಯೂಸ್. ಓಕೆ, ಆ್ಯಕ್ಚುಲಿ ನಿನ್ನೆ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಇವಾಗ ಮಾಡ್ತಾ ಇದ್ದೀನಿ. ಏನು ವಿಷಯ ಅಂತಂದರೆ ಈಗಾಗಲೇ ಗೊತ್ತಿದೆ, ಶುಲ್ಕ ಮರುಪಾವತಿ ಹಣ ನಿಮ್ಮ ಯಾವುದು ಕೋರ್ಸ್ ಇದೆ ನೋಡಿ 2023-24 ಅಂತಂದ್ರೆ ನಿನ್ನೆ ಎಲ್ಲನೂ ಕೂಡ ಕಂಪ್ಲೀಟಾಗಿ 100% ಹಾಕಿಬಿಟ್ರು. ಆ್ಯಂಡ್ 2025-26 ಈ ವರ್ಷ ಯಾರು ಅಪ್ಲೈ ಮಾಡಿದ್ರು ಅಂದರೆ 25-26 ಯಾರು 2025 ಅಪ್ಲೈ ಮಾಡಿರ್ತೀರಿ, ಸೊ 2025-26 ಅಂತ ಕನ್ಸಿಡರ್ ಆಗಿರ್ತದೆ. ಸೊ ಅಂಥ ಒಂದು ಸ್ಟೂಡೆಂಟಿಗೆ ಏನಿತ್ತು, ಈಗಾಗಲೇ ವಿದ್ಯಾಸಿರಿ ಅಮೌಂಟ್ ನಿಮ್ಗಾಳೆ 15,000 ರೂಪಾಯಿ ಕೊಟ್ಟಿದ್ದರು. ಸೊ ನಿಮಗೆ ಪಿ ರಿಂಬರ್ಸ್ಮೆಂಟ್ ಅಥವಾ ಶುಲ್ಕ ಮರುಪಾವತಿ ಅಮೌಂಟು, ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತು ಅಂತಂದರೆ ನಿಮಗೆ 18,000 ರೂಪಾಯಿ ಹಣ. ಓಕೆ, ಫೀಡಪ್ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಆ್ಯಕ್ಚುಲಿ ಬಂದುಬಿಟ್ಟು ಇಂಜಿನಿಯರ್ ಸ್ಟೂಡೆಂಟದು. ಸೊ ಈಗಾಗಲೇ ಏನಂತಂದರೆ ವಿದ್ಯಾಸಿರಿ ಅಮೌಂಟ್ ಎಲ್ಲನೂ ಕೂಡ ಬಂದಿತ್ತು. ಈಗ ನಮಗೆ ಪಿ ಅಮೌಂಟ್ ಅದ ಶುಲ್ಕ ಮರುಪಾವತಿ ಹಣ ಅಷ್ಟೇ ಏನಿತ್ತು ಅಂತಂದರೆ ಇನ್ನೂ ಕೂಡ ಪೆಂಡಿಂಗಲ್ಲಿತ್ತು. ಆ್ಯಕ್ಚುಲಿ ಅದು ನಿನ್ನೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಏನಾಗಿದೆ ಅಂತಂದರೆ ಈ 18,000 ರೂಪಾಯಿ ಹಣನೂ ಕೂಡ ಏನಾಗಿದೆ, ಕರೆಕ್ಟ್ ಆಗಿದೆ. ಸೊ ಯಾರೆಲ್ಲ ಚೆಕ್ಔಟ್ ಮಾಡ್ಕೊಂಡಿಲ್ಲ ಇನ್ನೂ ಕೂಡ ಈ 18,000 ಮತ್ತು 15,000 ಎರಡೂ ಕೂಡ ಅಮೌಂಟ್ ಬಂದಿದೆ. ಅವೇಟೆಡ್ ಅಂತ ಇತ್ತು ನೋಡಿ, ಯಾರ್ದೆಲ್ಲ ನೋ ಅಂತ ಇತ್ತು ಡಿಡಿಯೋಸ್ ಏನು, ಇಲ್ಲಿ ಇನ್ನೂ ಕೂಡ ಆ್ಯಕ್ಚುಲಿ ನಿಮಗೆ ಸ್ಟೇಟಸಲ್ಲಿ ಇನ್ನೂ ಕೂಡ ಹಾಗೆ ತೋರಿಸ್ತಾ ಇರ್ತದೆ. ಬಟ್ ಅಮೌಂಟ್ ಮಾತ್ರ ಎಲ್ಲರೂ ಕೂಡ ಕ್ರೆಡಿಟ್ ಆಗಿದೆ. 3 to 4 days ಬೇಕಾಗ್ತದೆ ಅಪ್ಡೇಟ್ ಆಗಲಿಕ್ಕೆ ಆ್ಯಂಡ್ ಇಲ್ಲಿ ಕೂಡ ನೀಟಾಗಿ ಬರಲಿಕ್ಕೆ. ಓಕೆ, ಸೊ ಗುಡ್ ನ್ಯೂಸ್. ಓಕೆ, ಯಾಕೆ ಪದೇ ನಾನು ಹೇಳ್ತಾ ಇದ್ದೆ, ಅಪ್ಲೈ ಮಾಡುವಾಗ SSP ಮಾತ್ರ ಮಿಸ್ ಮಾಡೋದೇ ಬೇಡ, ಅಪ್ಲೈ ಮಾಡಿರಿ. ಯಾಕಂದರೆ ಪ್ರತಿಯೊಂದು ಅಮೌಂಟು ಬಂದೇ ಬರುತ್ತೆ ಅಂತ. ಸೊ ನೋಡ್ತಿರ್ಬೋದು ಇಂಜಿನಿಯರ್ ಸ್ಟೂಡೆಂಟ್ಗೆ ಎಷ್ಟಾಗಿದೆ ಈಗ ನೋಡಿ, 33,000 ಬಂತು. ಓಕೆ, ಸೊ ಅದೇ ರೀತಿ ಬೇರೆ ಕೋರ್ಸು ಕೂಡ ನಾನು ಒಂದು ಇಂಜಿನಿಯರಿಂಗ್ ಅಷ್ಟೇ ಆಯ್ತಲ್ಲ. ಫಾರ್ ಎಕ್ಸಾಂಪಲ್ ನರ್ಸಿಂಗ್ ತೊಗೋರಿ, ಎಲ್ಲರೂ ಕೂಡ 2023-24 ಅಮೌಂಟು 3,700, 4,000 ಅಮೌಂಟು ಎಲ್ಲನೂ ಕೂಡ ಬಂದಿದೆ. ಓಕೆ, 4,000 ಬಂದಿದೆ, 3,700 ಬಂದಿದೆ, ಈ ರೀತಿ ಬರ್ತಾ ಹೋಗಿದ್ದಾವೆ. ಆ್ಯಂಡ್ ಈಗ ನಾರ್ಮಲ್ ಡಿಗ್ರಿ ಮಾಡ್ತಿರೋರಿಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಏನಾಗಿದೆ, ನಿಮಗೆ ಶುಲ್ಕ ಮರುಪಾವತಿ ಹಣ ನಿನ್ನೆ ಬಂದಿದೆ. ಸೊ ಎಲ್ಲರೂ ಕೂಡ ಇದು ಕೊಟ್ಟಿರೋದು ಯಾರಪ್ಪ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದೆ ನಿನ್ನೆ ಅಮೌಂಟು. ಓಕೆ, ಸೊ ಇದೊಂದು ಗುಡ್ ನ್ಯೂಸು ಸದ್ಯಕ್ಕೆ. ಯಾಕಂದರೆ ಭಾಳ ದಿನಗಳು ವೇಟ್ ಮಾಡ್ತಾಯಿದ್ರಿ, ಅವಾಗ ಬರುತ್ತೆ ಅಂತ ಎಲ್ಲನೂ ಕೂಡ ಎಸ್ ಆಗಿದೆ. ಇನ್ನೂ ಕೂಡ ಅವೇಟೆಡ್ ಅಂತ ಬರ್ತಾ ಇದ್ದಿಲ್ಲ, ಅವೇಟೆಡ್ ಬಂದುಬಿಡ್ತು. ಬಟ್ ಅವೇಟೆಡ್ ಬಂದರೂ ಕೂಡ ಹಣ ಬಂದಿಲ್ಲ ಅಂತಂದು. ಸೊ ಇವಾಗ ಸದ್ಯಕ್ಕೆ ಬಂದಿದೆ, ಆಯಿತಾ. ಸೊ ಆ್ಯಂಡ್ ಈಗ ಕೆಲವೊಂದಿಷ್ಟು ಹುಡುಗರಿಗೆ ಏನಾದರೂ ಬಂದಿಲ್ಲ ಅಮೌಂಟ್, ಏನು ಮಾಡಬೇಕಂತಂದು ನಿಮಗೆ ಕೆಲವೊಂದಿಷ್ಟು ಹುಡುಗರಿಗೆ ನಾನು ಹೇಳ್ತೀನಿ 2023-24 ಅಪ್ಲೈ ಮಾಡಲಿಕ್ಕೆ ಹೇಳಿದೆ. ಓಕೆ, ಸೊ ಹಂಗಾಗಿ ಹೋಗ್ಬಿಟ್ಟು ನೀವು ಒನ್ ಟೈಮ್ ಹೋದರೆ SSP ಲಾಗಿನ್ ಆಗಿರಿ. ಓಕೆ, ಹೋಗ್ಬಿಟ್ರೆ SSP ಲಾಗಿನ್ ಆಗಲಿಕ್ಕೆ ನಿಮಗೇನು ಭಾಳ ಏನು ಟೈಮ್ ತೊಗೊಳ್ಳಲ್ಲ. ಅದು SSP ಲಾಗಿನ್ ಈ ಥರ ಹೋಗ್ಬಿಟ್ರೆ, ಈ ಫಾರ್ ಎಕ್ಸಾಂಪಲ್ ಹೋಗ್ಬಿಟ್ಟು ನೀವು ಆಟೋಮೆಟಿಕ್ಲಿ ಏನು ಆಗಲೇ ಸೇವ್ ಮಾಡ್ಕೊಂಡಿತ್ತಂದರೆ ಬೇಗನೆ ಬರ್ತದೆ. ಇಲ್ಲಪ್ಪ ಅಂತಂದರೆ ನೋಡಿ, ಈ ರೀತಿ ಹೋಗೋದು ಕ್ಯಾಪ್ಚಾ ಎಂಟ್ರಿ ಮಾಡಿಬಿಟ್ರೆ ಸಾಕು, ನಿಮ್ಗೆ ಏನಂತಂದರೆ ಲಾಗಿನ್ ಆಗ್ಲಿಕ್ಕೆ ಬಂದುಬಿಡ್ತದೆ. ಲೈಕ್ ಎಕ್ಸಾಂಪಲ್ ನಾನೀಗ ಇಲ್ಲೇ ಲೈವ್ ಆಗಿ ನಿಮ್ಗೆ ಏನು ಮಾಡ್ತೀನಿ, ಲಾಗಿನ್ ಟ್ರೈ ಮಾಡ್ತೀನಿ ನೋಡಿ, 2J ಆ್ಯಂಡ್ ಕ್ಯಾಪಿಟಲ್ U. ಓಕೆ, ಸೊ ಕೆಳಗಡೆ ಅಂತ ಸ್ಟೂಡೆಂಟ್ ಲಾಗಿನ್ ಅಂತ ಬರ್ತದೆ. ಸ್ವಲ್ಪ ಸದ್ಯಕ್ಕೆ ಏನಂತಂದರೆ ಈಗ ಈ ಒಂದು ವೆಬ್ಸೈಟ್ ಏನಿದೆ ಸಿಕ್ಕಾಪಟ್ಟೆ ಸರ್ವರ್ ಬಿಸಿ ಬರ್ತದೆ. ಫಾರ್ ಎಕ್ಸಾಂಪಲ್ ಇಯರ್ ವೈಸ್ ಸ್ಟೂಡೆಂಟ್ ಚೆಕ್ಔಟ್ ಮಾಡೋಕ್ಕೆ ಹೋದಾಗ 2023-24 ಏನಾದರೂ ಓಡಿದ್ರೆ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದರೆ ಈ ರೀತಿ ಬರ್ತದೆ. ಓಕೆ, ನಿಮಗೂ ಕೂಡ ಬರ್ತಾ ಇರ್ಬೋದು ಈ ರೀತಿ. ಸೊ ಸಿಕ್ಕಾಪಟ್ಟೆ ಏನಾಗಿದೆ ಅಂತಂದರೆ ಅದು ವೆಬ್ಸೈಟ್ ಮೇಂಟೆನೆನ್ಸ್ ಇದೆ, ಆಯಿತಾ. ಸೊ ಇಲ್ಲಿವರೆಗೂ ಕೂಡ ಬರ್ತಾಯಿದೆ. ಇಯರ್ ವೈಸ್ ಸ್ಟೂಡೆಂಟ್ ಚೆಕ್ಔಟ್ ಮಾಡೋಕ್ಕೆ ಬರ್ತಿಲ್ಲ ಅಂತಂದರೆ ನೀವು ಮಾರ್ನಿಂಗ್ ಬೆಳಗ್ಗೆ ಚೆಕ್ ಮಾಡಬೇಕಾಗ್ತದೆ. ಓಕೆ, 2024-25 ಕ್ಲಿಕ್ ಮಾಡ್ಕೊಂಡು ಅದು ಕೂಡ ಹಿಂಗೆ ನೋಡಿ, ಯಾರು ಪ್ರತಿಯೊಂದು ಕೂಡ ಹಿಂಗೆ ಬರ್ತದೆ. ಸೊ ನಿಮ್ಗೆ ಹೇಳೋದಷ್ಟೇ, ಯಾರೆಲ್ಲ ಈ ಸ್ಟೂಡೆಂಟ್ ಇದ್ದೀರಾ, ಸೊ ಈ ಸದ್ಯಕ್ಕೆ ಯಾರೆಲ್ಲ ಅಪ್ಲೈ ಮಾಡಿದ್ರು ಎಲ್ಲರೂ ಕೂಡ ಹಣ ಬಂದಿದೆ. ಬೇಕು ಮೊದಲೇ ಮಾಡಿರಿ, ಅಕೌಂಟ್ ಚೆಕ್ಔಟ್ ಮಾಡ್ಕೊರಿ ಬಂದಿದೆ. ಇಲ್ಲ ಅಂತಂದರೆ ನಿಮ್ಗೆ ಹೊಸದಾಗಿ ಏನು ಮಾಡ್ತಂದ್ರೆ ಈ ಹೋಮ್ ಪೇಜಲ್ಲಿ ಬಂದಿರ್ತೀರಿ ನೋಡಿರಿ, ಅಂದ್ರೆ ಲಾಗಿನ್ ಆದ ತಕ್ಷಣ ನಿಮ್ಗೊಂದು ಇಲ್ಲಿ ಗ್ರೀನ್ ಸಿಂಬಲ್ ಬಂದಿರ್ತದೆ, ಅಂದರೆ ರೀಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಕೇಳ್ತದೆ. ಸೊ ಹಂಗಾಗಿ ರೀಸಬ್ಮಿಟ್ ಮಾಡಬೇಕಾಗ್ತದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ ಕೇಳ್ತಾ ಇದೆ, ನಾನು ನೋಡಿದಾಗೆ 10ರಲ್ಲಿ ಇಬ್ಬರಿಗೆ ಕೇಳ್ತಾನೆ ಇದೆ ರೀಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಕೇಳ್ತದೆ. ಅಂಥವ್ರು ರೀಸಬ್ಮಿಟ್ ಮಾಡಬೇಕಾಗ್ತದೆ. ಅದು ಆ್ಯಕ್ಚುಲಿ 2025-26 ಮತ್ತು 24-25 ಕೇಳ್ತಾ ಇಲ್ಲ, 2023-24 ಯಾರೆಲ್ಲ ಅಪ್ಲೈ ಮಾಡಿದ್ರು ರೀಸಬ್ಮಿಟ್ ಮಾಡಲಿಕ್ಕೆ ಹೇಳ್ತದ. ಯಾರೆಲ್ಲ ಕೆಲವೊಂದಿಷ್ಟು ಹುಡುಗರಿಗೆ ಹೇಳ್ದಂಗೆ ಈ ಕೌನ್ಸಿಲಿಂಗ್ ಅಪ್ಡೇಟ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೋ ನಿಮ್ಗೆ ಗೊತ್ತಿದೆ. ಆಗಲೇ ಇದಾಯ್ತು ನೋಡಿ, ಅಪ್ಡೇಟ್ ಸ್ಟೂಡೆಂಟ್ ಕೌನ್ಸಿಲಿಂಗ್ ಡೇಟ್ ಅಂತಂದು ನಿಮ್ಗೆ ಇಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಅಪ್ಲಿಕೇಶನ್ ಮಾಡ್ತೀರಿ ಅಂತಂದರೆ ಈ KYC ಮಾಡಲೇಬೇಕಾಗ್ತದೆ. ಏನಿಲ್ಲ, ಆಧಾರ್ ಕಾರ್ಡಿಗೆ ಒಂದು OTP ಹೋಗ್ತದೆ, OTP ಎಂಟ್ರಿ ಮಾಡಿದರೆ ಈ KYC ಡನ್ ಆಗಿಬಿಡ್ತದೆ ಅಷ್ಟೇ. ಆ್ಯಂಡ್ ಕೆಲವೊಂದು ಸ್ಟೂಡೆಂಟ್ಗೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗ್ತದೆ, ಮಾರ್ಕ್ಸ್ ಅಪ್ಡೇಟ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ನಿಮಗೆ ಮಾಡಲಿಕ್ಕೆ ಬರೋದಿಲ್ಲ, ಅದು ಡಿಪಾರ್ಟ್ಮೆಂಟ್ ಲಾಗಿನ್ ಆಗಬೇಕಾಗ್ತದೆ. ಹಂಗಾಗಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವೇ ಮಾಡಬೇಕು, ಮಾರ್ಕ್ಸ್ ಅಪ್ಡೇಟ್ ಮಾಡಬೇಕು. ಓಕೆ, ಹಣ ಮಾತ್ರ ಬರ್ತಾಯಿದೆ. ಅವೇಟೆಡ್ ಇತ್ತಂದರೆ ನೀವು ಹೋಗೋ ಅವಶ್ಯಕತೆ ಇಲ್ಲ. ಅದೇ ಹೇಳ್ತಿದ್ದೆ ನಿಮ್ಮ ಪದೇ ವಿಡಿಯೋದಲ್ಲಿ, ಅವೇಟೆಡ್ ಇದ್ದರೆ ಹೋಗ್ಬಿಟ್ರೆ ಹಣ ಬಂದೇ ಬರುತ್ತೆ ಅಂತ. ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ನಿನ್ನೆ ಹಣ ಬಂದಿದೆ, ಇನ್ನೂ ಕೂಡ ಪೆಂಡಿಂಗ್ ಉಳ್ಕೊಂಡಿತ್ತಂದ್ರೆ ಅವು ಕೂಡ ಬರ್ತದೆ. ಎಲ್ಲೂ ಹೋಗೋದಲ್ಲ, ನಿಮ್ಮ ಅಮೌಂಟ್ ಸೇಫ್ ಬರ್ತದೆ. ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಬೇಗ ಬಂದುಬಿಡ್ತದೆ, ಕೆಲವೊಂದಿಷ್ಟು ಹುಡುಗರಿಗೆ ಡಿಲೇ ಆಗ್ತಾಯಿರ್ತದೆ. ಓಕೆ, ಒಟ್ಟಾರೆ ಏನು 2025-26 ಅಪ್ಲೈ ಮಾಡಿರೋರು ಈ ವರ್ಷ ಡಿಸೆಂಬರ್ ಒಳಗಡೆ ಅಮೌಂಟ್ ಬರ್ತದೆ. ಯಾವಾಗ ಬೇಕಾದರೂ ಬರ್ಬೋದು. ಬಟ್ ಈಗ ಅವೇಟೆಡ್ ಇತ್ತಂದರೆ 1 ಮಂತಲ್ಲಿ ಬಂದುಬಿಡ್ತದೆ, ಬರೀಬೇಡ. ಓಕೆ, ಸರಿ ಕಣ್ರು, ಏನಾದರೂ ಅಪ್ಡೇಟ್ ಬಂದ ತಿಳಿಸ್ತೀನಿ. ಅಲ್ಲಿವರೆಗೆ ಚೆನ್ನಾಗಿ ನೋಡ್ತೀವಿ. ಟೇಕ್ ಕೇರ್, ಬಾಯ್.